ನೋಡಿ, ಮುನಿರತ್ನ ವಿರುದ್ಧ ಅತ್ಯಾಚಾರ ದೂರು ದಾಖಲಾಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರುಗೆ ಅಂತೇಳಿ ಗೌಡನ್ ಬಳಿ ಬಂದಿದ್ರು. ಆದರೆ ಕೀನೇ ಸಿಕ್ಕಲಿಲ್ಲ. ಹೀಗಾಗಿ ಹೊರಗಡೆನೆ ಪೊಲೀಸರು ಕಾಯುವಂತಹ ಸಂದರ್ಭ ಬಂತು. ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು ವಿಚಾರ ಸಂಬಂಧ ಸ್ಥಳ ಮಹಾಜರಿಗೆ ಬಂದಿದ್ದ ವೇಳೆ ಗೌಡನ್ ಕೀ ಸಿಗಲಿಲ್ಲ. ಹೀಗಾಗಿ ಪೊಲೀಸರು ವಾಪಸ್ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಕೋರ್ಟ್ ಅನುಮತಿಯನ್ನ ಪಡೆಯೋದಕ್ಕೆ ಪೊಲೀಸರು ಹೋಗಿದ್ದಾರಂತೆ. ನ್ಯಾಯಾಲಯದ ಅನುಮತಿ ಸಿಕ್ಕ ಕೂಡಲೇ ಶಟರ್ ಅನ್ನು ಓಪನ್ ಮಾಡಲಾಗುತ್ತೆ. ಬೆಂಗಳೂರು ನಗರದ JP ಪಾರ್ಕ್ ಬಳಿಯ ಗೋಡೌನ್ ಇದು. ಆ ಗೋಡೌನ್ ಕೀ ಸಿಕ್ಕಲಿಲ್ಲ. ಸುಮ್ಮನೆ ಅದನ್ನು ಹೊಡೆದು ಓಪನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಕೋರ್ಟಲ್ಲಿ ಪರ್ಮಿಷನ್ ತಗೋಬೇಕು. ಹಾಗಾಗಿ ನ್ಯಾಯಾಲಯದ ಅನುಮತಿ ಸಿಕ್ಕ ಕೂಡಲೇ ಶಟರನ್ನು ಓಪನ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಸ್ಥಳ ಮಹಾಜರು ಗೋಡೌನ್ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹೊರಗಡೆನೇ ಕಾಯ್ತಾ ಇದ್ರು. ಒಂದಷ್ಟು ಸಮಯ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಸಿಗಲಿಲ್ಲ. ಹಾಗಾಗಿ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಯಶವಂತಪುರ ಠಾಣೆಗೆ ಕೇಸನ್ನು ವರ್ಗಾವಣೆ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಘಟನೆ ನಡೆದ ಸ್ಥಳ ಯಶವಂತಪುರಕ್ಕೆ ಸೇರೋ ಹಿನ್ನೆಲೆಯಲ್ಲಿ ಸೊ ಕೋರ್ಟ್ ಅನುಮತಿಯ ನಂತರ ಯಶವಂತಪುರಕ್ಕೆ ಈ ಕೇಸನ್ನು ವರ್ಗಾವಣೆ ಮಾಡಲಾಗುತ್ತಂತೆ. ಕಗ್ಗಲಿಪುರ ಠಾಣೆಯಿಂದ ಯಶವಂತಪುರ ಠಾಣೆಗೆ ವರ್ಗಾವಣೆ ಆಗುತ್ತೆ ಈ ಕೇಸು ಅಂತ ಹೇಳಿದ್ನಲ್ಲ. ಕಾರಣ, ಈ ಘಟನೆ ನಡೀತಲ್ಲ, ಈ ಸ್ಥಳ ಬಂದು ಯಶವಂತಪುರಕ್ಕೆ ಸೇರುತ್ತೆ. ಹಾಗಾಗಿ ಯಶವಂತಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಈಗ ದಾಖಲಾಗಿರೋದು ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ. ಸೊ ಕಗ್ಗಲಿಪುರ ಪೊಲೀಸ್ ಠಾಣೆಗಿಂತ ಯಶವಂತಪುರ ಠಾಣೆಗೆ ಈ ಕೇಸನ್ನು ವರ್ಗಾವಣೆ ಮಾಡಲಾಗುತ್ತೆ ಕೋರ್ಟ್ನ ಅನುಮತಿಯ ನಂತರ. ಒಂದು ಕಡೆ ಸ್ಥಳ ಮಹಾಜರು ಮಾಡಬೇಕು ಅಂತೇಳಿ ಗೋಡೌನ್ಗೆ ಬರ್ತಾರೆ. ಆದರೆ ಆ ಗೋಡೌನ್ ಕೀ ಸಿಕ್ಕಲಿಲ್ಲ. ಸುಮ್ಮನೆ ಅದನ್ನು ಓಪನ್ ಮಾಡೋದಕ್ಕೆ ಬರೋದಿಲ್ಲ, ಹೊಡೆದು ಓಪನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನ್ಯಾಯಾಲಯದ ಪರ್ಮಿಷನ್ ಬೇಕು. ಪರ್ಮಿಷನ್ ಸಿಕ್ಕ ಮೇಲೆ ಶಟರ್ ಓಪನ್ ಮಾಡಲಾಗುತ್ತೆ. ಮತ್ತೊಂದು ಕಡೆ ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿರೋ ಈ ಕೇಸು ಯಶವಂತಪುರ ಠಾಣೆಗೆ ವರ್ಗಾವಣೆ ಆಗುತ್ತೆ. ಅದು ಕೂಡ ಕೋರ್ಟ್ನ ಅನುಮತಿಯ ನಂತರ. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ರಾಮನಗರದಲ್ಲಿ SP ಕಾರ್ತಿಕ್ ರೆಡ್ಡಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಮುನಿರತ್ನ ಕೇಸ್ ಸಂಬಂಧ SP ಕಾರ್ತಿಕ್ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದು. ಶಾಸಕ ಮುನಿರತ್ನ ಸೇರಿದಂತೆ 7 ಜನರ ವಿರುದ್ಧ ಈ ಕೇಸ್ ದಾಖಲಾಗಿದೆ. ಕಗ್ಗಲಿಪುರ ಠಾಣೆಗೆ ಮಹಿಳೆಯೊಬ್ಬರು ಬಂದು ದೂರು ಕೊಟ್ಟಿದ್ರು. ಹೀಗಾಗಿ ಸ್ಥಳ ಮಹಾಜರು ಮಾಡೋದಕ್ಕೂ ಬರಲಾಗಿದೆ ಅಂತ SP ಪ್ರಕರಣ ಗಂಭೀರ ಸ್ವರೂಪವಾಗಿದ್ದರಿಂದ DYSPಯಿಂದ ತನಿಖೆ ಆಗ್ತಾ ಇದೆ ಅಂತ ಹೇಳಿದ. ರಾಮನಗರ DYSPಗೆ ತನಿಖೆ ನಡೆಸುವಂತೆ ಆದೇಶವನ್ನು ಕೊಡಲಾಗಿದೆ. ಸಂಪೂರ್ಣ ಮಾಹಿತಿಯನ್ನ ಈಗಲೇ ಹೇಳೋದಕ್ಕಾಗೋದಿಲ್ಲ ಅಂತಂದ್ರು. ನಿನ್ನೆ ದಿವಸ ಸುಮಾರು 40 ವರ್ಷದ ಒಬ್ಬರು ಮಹಿಳೆ ನಮ್ಮ ಒಂದು ಅರ್ಜಿ ವಿಚಾರವಾಗಿ DSP ರಾಮನಗರ ಮುಂದೆ ವಿಚಾರಣೆಗೆ ಹಾಜರಾದಾಗ ಅವರ ಸ್ಟೇಟ್ಮೆಂಟಲ್ಲಿ ಒಂದು ಕಾಗ್ನಿಸಬಲ್ ಅಫೆನ್ಸ್ನ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂಗೆ DSP ಅವರ ಆದೇಶ ಮೇಲೆ ನಿನ್ನೆ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 312/24 ಒಂದು FIR ಆಗಿದೆ. ಅದರಲ್ಲಿ RR ನಗರದ ಶಾಸಕರಾದ ಮುನಿರತ್ನ ಮತ್ತು ಇತರರು 6 ಜನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಕೇಸು ಭಾಳ ಸೆನ್ಸಿಟಿವ್ ಇರೋ ಕಾರಣದಿಂದ ಅದನ್ನು DSP ರಾಮನಗರ ಅವರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ವಹಿಸಿ ಅವರೀಗ ಕೇಸ್ ತನಿಖೆಯನ್ನು ಕೈಗೊಂಡಿದ್ದಾರೆ. ಏನು ಕೋರ್ಟ್ ಆದೇಶಗಳಿದೆ, ಈ ಥರ ಸೆನ್ಸಿಟಿವ್ ಕೇಸಸ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗಿದೆ, ಅದರ ಪ್ರಕಾರ ನಾವು ಪ್ರಾಪರ್ ಪ್ರೊಸೀಜರ್ಸ್ ಫಾಲೋ ಮಾಡಿ ತನಿಖೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.